ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯದ ಹಿಟ್ಟು ಮಾಡೋಣ ಬನ್ನಿ. ಮೆಂತ್ಯದ ಹಿಟ್ಟಿಗೆಯಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ. ಮತ್ತು ವೆಯ್ಟ್ ಲಾಸ್ಗೂ ಇದು ತುಂಬ ಒಳ್ಳೆಯದು. ವೆಯ್ಟ್ ಲಾಸು ಆಗುತ್ತೆ ಇದನ್ನು ತೊಗೊಳ್ಳೋದ್ರಿಂದ. ಸೊ ಇಲ್ಲಿ ಮೆಂತ್ಯ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದು ಕಪ್ಪುದ್ದು ಹಾಕೋತಾ ಇದ್ದೀನಿ ನಾನು. ಇಲ್ಲಿ ಕಡಾಯಿಗೆ ಕಪ್ಪುದ್ದು ಹಾಕ್ಕೊಳ್ಳೋಣ. ಕಪ್ಪುದ್ದು ಬಂದು ಸೊಂಟನ ಬಲ ಮಾಡುತ್ತೆ, ತುಂಬ ಸ್ಟ್ರೆಂತ್ ಕೊಡುತ್ತಿದ್ದು ಸೊಂಟಕ್ಕೆಲ್ಲ. ಈ ಮಕ್ಳಿಗೆ ಏಜ್ ಅಟೆಂಡ್ ಆದವ್ರಿಗೆ ಮತ್ತು ಬಾಣಂತಿಯರಿಗೆ ಎಲ್ಲ ತುಂಬ ಒಳ್ಳೆಯದಿದು. ಕಪ್ಪುದ್ದೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗೋಧಿ ಹಾಕೋತಾ ಇದ್ದೀನಿ. ಗೋಧಿನೂ ಸ್ವಲ್ಪ ದಪ್ಪ ಆಗೋವರೆಗೂ ಹುರ್ಕೋಬೇಕು. ಗೋಧಿನೂ ಅಷ್ಟೇ ಮೈ ಗಟ್ಟಿ ಮಾಡುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಸೊ ಇದನ್ನು ಚೆನ್ನಾಗಿ ದಪ್ಪ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ರಾಗಿ ಹಾಕೋತಾ ಇದ್ದೀನಿ. ರಾಗಿ ಸ್ವಲ್ಪ ದೇಹನ ತಂಪಾಗಿಡುತ್ತೆ, ಸೊ ಹಾಗಾಗಿ ರಾಗಿನೂ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರಾಗಿನೂ ಕೆಂಪಗೆ ಆಗೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಬ್ಲ್ಯಾಕ್ ರೈಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಬ್ಲ್ಯಾಕ್ ರೈಸ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ರೈಸ್ ಏನಂದರೆ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬ್ಲ್ಯಾಕ್ ರೈಸ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ನೋಡಿ ಈ ಥರ ವೈಟ್ ಆಗುತ್ತೆ ಬ್ಲ್ಯಾಕ್ ರೈಸ್ ಎಲ್ಲ ಸ್ವಲ್ಪ. ಅದಾದಮೇಲೆ ಜೋಳ ತೊಗೊಂಡಿದ್ದೀನಿ ನಾನಲ್ಲಿ. ಜೋಳನೂ ಅಷ್ಟೇ ಕೆಂಪು ಹುರ್ಕೊಳ್ಳೋಣ. ಇದು ಪಾಪ್ಕಾರ್ನ್ ಥರ ಸ್ವಲ್ಪ ಹೊಡಿಯುತ್ತೆ, ಬಟ್ ಇದು ಪಾಪ್ಕಾರ್ನ್ ಜೋಳ ಅಲ್ಲ, ನಾರ್ಮಲ್ ಜೋಳನೇ. ಸೊ ಎಲ್ಲರೂ ನಾರ್ಮಲಾಗಿ ವೈಟ್ ರೈಸ್ ಹಾಕಿ ಮಾಡ್ತಾರೆ. ನಾನಿಲ್ಲಿ ಬ್ಲ್ಯಾಕ್ ರೈಸ್ ಹಾಕಿ ಮಾಡಿದ್ದೀನಿ. ಏನಂದರೆ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇದನ್ನು ಇವಾಗ ಮಿಲ್ ಮಾಡಿಸ್ಕೊಂಡು ಹಿಟ್ಟು ರೆಡಿ ಆಗುತ್ತೆ. ಈ ಥರ ಹಿಟ್ಟಾದಮೇಲೆ ಇದನ್ನು ಮುದ್ದೆ ಮಾಡ್ಕೊಳ್ಳೋಣ. ಇದು ಮುದ್ದೆನಾದರೂ ಮಾಡ್ಕೊಬೋದು, ದೋಸೆನಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಬಾಣಲಿ ಇಟ್ಕೊಂಡು ನಾನು ಇಲ್ಲೊಂದು 3ರಿಂದ 4 ಮುದ್ದೆ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ ತುಪ್ಪ ಹಾಕ್ಕೋಬೇಕು. 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಾನು ತುಂಬ ಜಾಸ್ತಿ ಹಾಕೋತಾ ಇಲ್ಲ, ಯಾಕಂದರೆ ಇದು ವೆಯ್ಟ್ ಲಾಸ್ಗೆ ಅಂತ ನಾನು ಮಾಡ್ಕೊಂಡಿರೋದು. ಸೊ ತುಪ್ಪ ಆದಮೇಲೆ ಇದು ಹಿಟ್ಟು ಹಾಕ್ಕೊಂಡು ಸೇಮ್ ಮುದ್ದೆ ಯಾವ ಥರ ಮಾಡ್ಕೋತಿರೋ ನೀವು ಮನೇಲಿ ಅದೇ ಥರ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕಿದ್ದು. ಸ್ವಲ್ಪ ಬೆಂದಿದ್ದಾದಮೇಲೆ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಇದು ಮುದ್ದೆ ಅದಕ್ಕೆ ಮಾಡ್ಕೊಳ್ಳೋಣ. ಮುದ್ದೆ ಅದಕ್ಕೆ ಮಾಡ್ಕೊಂಡಿದ್ದು ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತಿದ್ದು. ಸೊ ಮುದ್ದೆ ಚಿಕ್ಕದಾಗಿ ಮಾಡ್ಕೋಬೇಕಿತ್ತು, ತುಂಬ ತಿನ್ನೋಕ್ಕೂ ಆಗಲ್ಲ. ಚಿಕ್ಕ ಮುದ್ದೆ ಮಾಡಿಕೊಂಡು ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಟು ಹೀಟ್ ಬಂತ.